ಅಂಬೇಡ್ಕರ್ ಅವರು. ಹೀಗಾಗಿ ಆ ಸಂವಿಧಾನ ಎಷ್ಟು ಪವರ್ಫುಲ್ ಇದೆ ಅಂತಂದರೆ ಇಡೀ ಜಗತ್ತಿಗೆ ಎಲ್ಲ ದೇಶಗಳಿಗೆ ಒಂದು ಮಾದರಿಯಾದಂಥ ಸಂವಿಧಾನ. ಹೀಗಾಗಿ ಅಂಥ ಒಂದು ಸಂವಿಧಾನದ ಮುಖಾಂತರ ಇವತ್ತೊಬ್ಬ ಸಾಮಾನ್ಯ ಪ್ರಜೆ, ಸಾಮಾನ್ಯ ನಾಗರಿಕೂ ಸಹಿತ ಇವತ್ತು ದೊಡ್ಡ ಹುದ್ದೆಗೆ, ದೊಡ್ಡದಾದಂಥ ಒಂದು ಸ್ಥಾನಮಾನಕ್ಕೆ ಹೋಗುವಂಥ ಅವಕಾಶ ಕಲ್ಪನೆಯಾಗಿದ್ದು ಸಂವಿಧಾನದಿಂದ. ಆ ಶಕ್ತಿ ಅದಕ್ಕಿದೆ. ಇವತ್ತು ರೈಲ್ವೆ ಸ್ಟೇಷನ್ದಲ್ಲಿ ಚಹಾ ಮಾಡುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿ, ಹಿಂದುಳಿದ ವರ್ಗದ ವ್ಯಕ್ತಿ ಆತ ಈ ದೇಶದ ಪ್ರಧಾನಮಂತ್ರಿ ಆಗ್ತಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಬಲಾಢ್ಯವಾದಂಥ ಗಟ್ಟಿಯಾದಂಥ ಸಂವಿಧಾನ ಅನ್ನುವಂಥದ್ದು. ಹೀಗಾಗಿ ನರೇಂದ್ರ ಮೋದಿ ಅಂತವರು ಇವತ್ತು ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಈ ಸಂವಿಧಾನವೇ ಮೂಲ ಕಾರಣ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಆ ಒಂದು ಶಕ್ತಿ ಸಂವಿಧಾನದಲ್ಲಿದೆ. ಅದನ್ನು ಕೊಡುವಂಥ ಕೊಡುಗೆಯನ್ನು ಕೊಟ್ಟಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೊಂದು ತತ್ವವನ್ನು, ಒಂದು ಮಾರ್ಗದರ್ಶನ ನಮಗೆ ಮಾಡಿದರು, ಅದನ್ನು ಪ್ರತಿಯೊಬ್ಬರೂ ಸಹಿತ ಪಾಲನೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಮೇಲು ಕೀಳು ಇವೆಲ್ಲ ಹೋಗ್ಬೇಕು, ಅಸ್ಪೃಶ್ಯತೆ ಹೋಗಬೇಕು. ಇನ್ನೂ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತಂದರೆ ಇದು ಸಮಾಜಕ್ಕೆ ಒಂದು ಕಪ್ಪು ಚುಕ್ಕಿ ಅಂತ ನಾನು ಹೇಳ್ತೀನಿ. ಇದೆಲ್ಲವನ್ನು ತೆಗೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕನಸು ಕಂಡಿದ್ರು ಆ ಒಂದು ಕನಸು ನನಸು ಮಾಡುವ ದಿಕ್ಕಿನಲ್ಲಿ ಭಾಳಷ್ಟು ಪ್ರಯತ್ನ ಆಗಿದೆ, ಬದಲಾವಣೆ ಆಗಿದೆ. ಇನ್ನೂ ಪರಿಣಾಮಕಾರಿ ಬದಲಾವಣೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಬಯಕೆ. ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಸಹಿತ, ಇವತ್ತು ಪಿ ರಾಜಿಯವರು ಜನರಲ್ ಸೆಕ್ರೆಟರಿ, ಮಾಜಿ ಶಾಸಕರು ಅವರು, ಮತ್ತು ಸಂಜಯ್ ಪಾಟೀಲ್ರು ಮಾಜಿ ಶಾಸಕರು, ನಮ್ಮ ಜಿಲ್ಲಾಧ್ಯಕ್ಷರಂಥ ಸುಭಾಷ್ ಪಾಟೀಲ್ರು, ಈ ರೀತಿ ಎಲ್ಲರೂ ಕೂಡಿಕೊಂಡು ಇವತ್ತು, ಮತ್ತು ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮ ಮಹಾನಗರ ಸಭೆ ಸದಸ್ಯರು, ಎಲ್ಲ ಪ್ರಮುಖ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಪುತ್ರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಅವ್ರಿಗೆ ಗೌರವಾರ್ಪಣೆಯನ್ನು ಮಾಡಿದ್ದೀವಿ. ಮತ್ತು ಆ ಜನ್ಮ ದಿನಾಚರಣೆ ಇನ್ನೂ ಹೆಚ್ಚು ಪರಿಣಾಮಕಾರಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೋಡಿ, ಒಂದು ನಾನು ಹೇಳ್ತೀನಿ, ನಾನು ಉದಾಹರಣೆ ಕೊಟ್ಟಿದ್ದು ನಿಲ್ಜಿ ಮತ್ತು ಸಿಂಧೋಗಿ ಮತ್ತು ಮುದಗ ಈ 3 ಗ್ರಾಮ ಪಂಚಾಯತ್ ಬಗ್ಗೆ ನಾನು ಉದಾಹರಣೆ ಕೊಟ್ಟಿದ್ದೆ. ಬಹುಶಃ ದಾಖಲೆಗಳನ್ನೆಲ್ಲ ಹೊರಗಡೆ ಬಹಿರಂಗಪಡಿಸ್ಬಿಟ್ಟು ಈ ದಿಶಾ ಮೀಟಿಂಗ್ ಅದ, ಆ ದಿಶಾ ಮೀಟಿಂಗ್ನಲ್ಲಿ ಎಲ್ಲ ದಾಖಲೆಯನ್ನು ಹೊರಗಿಡ್ತೀನಿ. ಮಾರ್ಚ್ 31 ನೇರಾಗ ಆ್ಯಕ್ಷನ್ ಪ್ಲ್ಯಾನ್ ರೆಡಿಯಾಗಿದೆ, ಎಲ್ಲ ಆಗಿದೆ. ಅದು ಡಿಲೇ ಯಾಕಾಯಿತು ಅನ್ನುವಂಥದ್ದು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಎಲ್ಲ ಗ್ರಾಮ ಪಂಚಾಯತ್ ನಾನು ಹೇಳ್ತಾ ಇಲ್ಲ, ಉದಾಹರಣೆ ಕೊಟ್ಟಿದ್ದು 3 ಗ್ರಾಮ ಪಂಚಾಯತ್ ಬಗ್ಗೆ, ನಾನು 2 ಗ್ರಾಮ ಪಂಚಾಯತ್ ಬಗ್ಗೆ ಉದಾಹರಣೆ ಕೊಟ್ಟಿದ್ದು. ಎಲ್ಲ ದಾಖಲೆ ಇದಾವೆ. ಆ ಪಿ ಡಿ ಒ ಯಾಕೆ ಲೇಟ್ ಮಾಡಿದರು, ಸಿ ಒ ಯಾಕೆ ಲೇಟ್ ಮಾಡಿದರು, ಅಲ್ಲಿದ್ದಂಥ ಯಾರು ತಾಲೂಕ್ ಪಂಚಾಯತಿಯ ಆಫೀಸರು ಅದನ್ನ ಯಾಕೆ ಲೇಟ್ ಮಾಡಿದರು, ಇವತ್ತು ಯಾಕೆ ಅದಕ್ಕೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ, ಇವತ್ತು ಯಾಕೆ ಇದಕ್ಕೆ ಪ್ರೊಸೆಸ್ ಮಾಡಲಿಲ್ಲ, ಇದಕ್ಕೆ ಉತ್ತರ ಕೊಡಲಿ ಅವರು. ನಾವು ಇಡೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ನಾವು ರೆಫರ್ ಮಾಡೇ ಇಲ್ಲ. ಎಲ್ಲಿ ಅವಶ್ಯಕತೆ ಇದೆ ಅದನ್ನ ಹೇಳಿದ್ದೇವೆ. ಮತ್ತು ನಾನು ಅನುದಾನ ತರುವಂಥದ್ದಲ್ಲ, ಇದು ಕೇಂದ್ರ ಸರ್ಕಾರ ನರೇಗಾ ಯೋಜನೆ ಮುಖಾಂತರ ಕೋಟ್ಯಾಂತರ ರೂಪಾಯಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಅದನ್ನು ಜನರಿಗೆ ಕೂಲಿಗೆ, ಇವತ್ತೇನು ಕೂಲಿ ಮಾಡ್ತಾರವ್ರಿಗೆ ಇವತ್ತು ಅನುದಾನ ಕೊಡುವ ಮುಖಾಂತರ ಅವ್ರ ಕೈಗೂ ಕೆಲಸ ಕೊಡುವಂಥದ್ದು, ಮತ್ತು ನರೇಗಾ ಯೋಜನೆ ಮುಖಾಂತರ ಮೂಲಭೂತ ಸೌಕರ್ಯನ ಕೊಡುವಂಥ ಕೆಲಸ ಇದರ ಮುಖಾಂತರ ಆಗ್ತದೆ. ಅಲ್ಲಿ ಜಾತ್ರೆ ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮ ಇದ್ದಾಗ ತುರ್ತಾಗಿ ಅವ್ರು ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಕಳಿಸಿದಾಗ ಅದು ಡಿಲೇ ಎಲ್ಲ ಆಯಿತು ಅನ್ನೋದು ಉತ್ತರ ಅವ್ರು ಕೊಡ್ಲಿ. ಅವ್ರು ಏನಂತಾರೆ, ಪಾಸಿಬಲ್ ಇಲ್ಲ, ಗ್ರಾಮ ಪಂಚಾಯತಿಗೆ ಅಷ್ಟು ಅಮೌಂಟ್ ಕೊಡಕ್ ಪಾಸಿಬಲ್ ಇಲ್ಲ. ಸ್ಥಳೀಯ ಸಂಸ್ಥೆಯಿಂದ ಗೆದ್ದಿರ್ತಕ್ಕಂಥ ನನ್ನ ಸಹೋದರ ಎಲ್ಲಾ ಕಡೆಯಿಂದ ತರ್ತಾರೆ, ಜಗದೀಶ್ ಶೆಟ್ಟರ್ ಅವ್ರನ್ನ ಜೊತೆ ಕರ್ಕೊಂಡು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಆಗ್ಲಿ ನೋಡ್ರಿ, ಅಭಿವೃದ್ಧಿ ಪರವಾದಂತ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾ ಸ್ವಾಗತ ಮಾಡ್ತೀನಿ, ಅವ್ರ ಜೊತೆ ಕೈ ಜೋಡಿಸ್ತೀನಿ ನಾನು. ಆದ್ರೆ ಈ ರೀತಿ ಎಲ್ಲಿ ಗ್ರಾಮ ಪಂಚಾಯತಿ ಬಿಜೆಪಿ ಡಾಮಿನೇಟ್ ಅದ, ಅಲ್ಲಿ ಅಧ್ಯಕ್ಷರಿದ್ದಾರೆ, ಅಲ್ಲಿ ಈ ರೀತಿಯಾದ ಅಸಹನೆ ಬೇಕಾಗಿಲ್ಲ. ಅವರು ಸರಿಯಾಗಿ ಎಲ್ಲ ಸಹಕಾರ ಕೊಟ್ಟರೆ ನಾವು ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದೇವೆ. ಯಾವಾಗಲೂ ಜನಪ್ರತಿನಿಧಿ ಅಭಿವೃದ್ಧಿ ಪರವಾಗಿ ಇರಬೇಕು. ಯಾವಾಗಲೂ ಮನುಷ್ಯ ಆದಷ್ಟು ಬೇಗನೆ ಕೆಲಸ ಆಗಲಿ ಅನ್ನಬೇಕು. ಎಷ್ಟೋ ಕಡೆ ಹೇಳ್ತೀನಿ ನಾನು, ನೀವು ಕೆಲಸ ಮಾಡ್ಕೊಡ್ರಪ್ಪ, ನಾನು ಬಂದು ಭೂಮಿ ಪೂಜೆ ಮಾಡೋದು, ಮತ್ತೊಬ್ಬರು ಮಾಡೋದು, ಇವತ್ತು ಕೆಲಸ ಆಗಲಿ ಅನ್ನುವಂಥದ್ದು ಹೇಳುವಂಥ ವ್ಯಕ್ತಿ ನಾನು. ಅದಕ್ಕೆ ಸಹಕಾರ ಕೊಟ್ಟರೆ ನಾವು ಮಾಡ್ತೀವಿ. ಅಂದ್ರೆ 4 ಕೋಟಿ ರೂಪಾಯಿ ಕಾಮಗಾರಿ ಒಂದು ಪಂಚಾಯತಿ ಸಾಧ್ಯ ಯಾಕೆ ಹಿಂಗಂದ್ರೆ ಬಹುಶಃ ಅದ್ರ ನರೇಗಾ ಯೋಜನೆದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಕಾಣಿಸಿದ್ದೆ ಅವ್ರಿಗೆ. ಅದು ಬೇಸಿಕ್ ಏನದ, ಒಂದೊಂದು ಗ್ರಾಮ ಪಂಚಾಯತಿ ಹಣ ಬರ್ತದ, ಆಕ್ಷನ್ ಪ್ಲಾನ್ ರಿಪೋರ್ಟ್ ಅದಾವ ಎಲ್ಲವೂ. ನಾ ಬೇಕಾದ ದಾಖಲೆ ಕೊಡ್ತೇನೆ ಹಿಂದಗಡೆ. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಹಾಳಾಗಿದ್ದೆ 3 ಜನ ಬಿಜೆಪಿಯ ಮುಖ್ಯಮಂತ್ರಿಗಳಿದ್ದಾಗ, ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಮತ್ತು ಬೊಮ್ಮಾಯಿ ಇದ್ದಾಗ, ಅವರಿಂದ ನಾವು ಪಾಠ ಕಲಿಬೇಕಾಗುತ್ತೆ. ನೋಡಿ, ನಾನು ಒಂದು ಹೇಳ್ತೀನಿ, ಅವತ್ತು ವಿರೋಧ ಪಕ್ಷದ ನಾಯಕರಿದ್ರು, ಅಲ್ಲಿ ಎತ್ತಬೇಕಾಗಿತ್ತಲ್ಲ, ಅಸೆಂಬ್ಲಿಯಲ್ಲಿ ಎತ್ತಬೇಕಾಗಿತ್ತಲ್ಲ, ಅವತ್ತು ಟೀಕೆ ಮಾಡದೇ ಇದ್ದಂಥವ್ರು ಅವಾಗ ಅವರು ಬೆನಿಫಿಟ್ ತೊಗೊಂಡಿದ್ದಾರೆ, ಎಲ್ಲ ಕ್ಷೇತ್ರಕ್ಕೂ ಬೆನಿಫಿಟ್ ತೊಗೊಂಡಿದ್ದಾರೆ, ಕಾಂಗ್ರೆಸ್ ಅವರು ಬೆನಿಫಿಟ್ ತೊಗೊಂಡಿದ್ದಾರೆ, ಎಲ್ಲರೂ ತೊಗೊಂಡಿದ್ದಾರೆ. ಅವತ್ತೇನು ಮಂಜೂರಾಗಿದ್ದು ಕಾಮಗಾರಿ ಅವೇ ಇವತ್ತು ನಡೀತಾ ಇದ್ದಾವೆ. ಎಷ್ಟೋ ಕಡೆ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ
ನಿಮ್ಮ ಸರ್ಕಾರ ಮಂಜೂರಾಗಿದ್ರು ನೀವು, ಇವತ್ತು ಅದೇ ಕೆಲಸ ಮಾಡ್ಕೊಂಡಿಟ್ಟು ಈ ಸಿದ್ದರಾಮಯ್ಯ ಬಂದ ಮೇಲೆ ಒಂದು ಪೈಸಾ ಸಿಕ್ಕಿಲ್ಲ ನಮ್ಗೆ ಅಂತ ಹೇಳ್ತಾರ ಅವರು. ಹೀಗಾಗಿ ಅವತ್ತು ಟೀಕಾ ಮಾಡ್ಬೋದಾಗಿತ್ತಲ್ಲ, ಅವತ್ತೇ ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕಾಯ್ತಲ್ಲ. ನೀವೇನಂದ್ರಿ ಚುನಾವಣೆ ಬಂದಾಗ ಪಾರದರ್ಶಕವಾದಂಥ ಸರ್ಕಾರ, ಅಭಿವೃದ್ಧಿ ಪರವಾದಂಥ ಸರ್ಕಾರ ಮತ್ತು ಹೆಚ್ಚಿನ ರೀತಿಯಂಥ ಕೆಲಸ ಕಾರ್ಯಗಳು ಮಾಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರಲ್ಲ. ಮತ್ತು ಗ್ಯಾರಂಟಿ ಯೋಜನೆ 50-60 ಸಾವಿರ ಕೋಟಿ ಅಲ್ಲಿ ಹೋಗ್ತಾ ಇದೆಯಲ್ಲ, ಅದಕ್ಕೇನು ಉತ್ತರ? ಈ ಅಭಿವೃದ್ಧಿ ಪರವಾದಂಥ ಕೆಲಸ ಕಾರ್ಯ ಎಲ್ಲ ನಿಂತಾವಲ್ಲ. ಹೀಗಾಗಿ ಆರ್ಥಿಕವಾಗಿ ಪರಿಸ್ಥಿತಿ ಬಹಳಷ್ಟು ಹದಗೆಟ್ಟು ಹೋಗಿದೆ. ಹಂಗಾರೆ ಅಡ್ಮಿಟ್ ಆದ್ರೆ ಹಂಗಾರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಿಂದ ಆಗಿದ್ದಕ್ಕೆ ಈಗ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಅಂತ ಆಯ್ತಲ್ಲ ಅವ್ರದ್ದು. ಅದು ಸರಿ ಮಾಡ್ಲಿಕ್ಕೆ ನೀವು ಅನುಭವ ಇದ್ದಂಥವ್ರಲ್ಲ, ಯು ಆರ್ ಎಕ್ಸ್ಪರ್ಟ್. ಬಜೆಟ್ನಲ್ಲಿ ಮಂಡನೆ ಮಾಡೋದ್ರಲ್ಲಿ ರಿಕಾರ್ಡ್ ಮಾಡಿದ್ರಿ ನೀವು. ಯು ಆರ್ ಎಕ್ಸ್ಪರ್ಟ್ ಇನ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಇದು ಕನ್ಸರ್ನ್. ಅದಕ್ಕೆ ಅದು ಸುಧಾರಣೆ ಮಾಡುವಂಥದ್ದು ಕೆಲಸ ಮಾಡ್ಬೇಕಾಯ್ತಲ್ಲ. ಹಾಗಾದ್ರೆ ನಾವು ಏನಾದರೂ ಇವತ್ತು ಮೋದಿಯವರು ಬಂದ ಮೇಲೆ 2014ರಲ್ಲಿ ಪ್ರಧಾನಮಂತ್ರಿ ಆದರು, ಅವತ್ತಿನ ಹಿಂದೆ ಮನಮೋಹನ್ ಸಿಂಗ್ ಬಂದಾಗ, ಹಿಂದೆ UPA ಸರ್ಕಾರ ಇದ್ದಾಗ ಅವರು ದೇಶ ವಿದೇಶದಲ್ಲಿ ಎಲ್ಲೆಲ್ಲಿ ಸಾಲ ಮಾಡಿದ್ರು ಅದೆಲ್ಲ ಲೆಕ್ಕ ಕೊಟ್ಟರೆ ಬಹುಶಃ ಅವತ್ತು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೋದಿಯವರಿಗೆ. ಅದೆಲ್ಲ ಸಾಲವನ್ನು ತೀರಿಸಿ, ಬಡ್ಡಿಯನ್ನು ತೀರಿಸಿ ಇವತ್ತು ಒಂದು ಉತ್ತಮವಾದಂಥ ಆರ್ಥಿಕ ಸ್ಥಿತಿ ತಂದವರು ಮೋದಿಯವರು ಮತ್ತು ಆರ್ಥಿಕ ಸಚಿವರು. ಹೀಗಾಗಿ ಅದನ್ನು ನಿಮ್ಗೆ ಆಡಳಿತ ಕೊಟ್ಟಾಗ ಅದನ್ನು ಆಡಳಿತ ನಡೆಸುವಂಥ ಕೆಲಸ ಮಾಡಬೇಕು. ಹಿಂದವ್ರು ಹಂಗೆ ಮಾಡ್ಯಾರಿ, ಹಂಗೆ ಬಿಟ್ಟು ಅಧಿಕಾರದ ಬಿಟ್ಟು ಹೋಗ್ರಿ. ಹಂಗಾರೆ BJP ಅದಕ್ಕೆ ಕೊಟ್ಬಿಡ್ರಿ, ನಾವು ಸರಿ ಮಾಡ್ತೀವಿ ನಾವು ಅದನ್ನು. ಜನರಲ್ಲಿ ಏನೊಂದು ಆಕ್ರೋಶದ ಭಾವನೆ ಇದೆ, ಅದನ್ನು ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಈ BJPಯ ಜನಾಕ್ರೋಶದ ಆಂದೋಲನ ಮುಖಾಂತರ ನಡೀತಾ ಇದೆ. ಎಲ್ಲೆಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ, ಯಾವ ಜಿಲ್ಲೆಯಲ್ಲಿ ಇದು ಪ್ರವೇಶ ಮಾಡಿದೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ಜನರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಈಗ ಅಷ್ಟೊಂದು ಜನಾಕ್ರೋಶ ಈ ಸರ್ಕಾರದ ವಿರುದ್ಧ ಇದೆ ಅನ್ನುವಂಥದ್ದು ಇದ್ರ ಮೇಲೆ ಕ್ಲಿಯರ್ ಆಗ್ತದೆ. ಮತ್ತು ನೋಡಿ, ನಿನ್ನೆ ಒಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ಮಾಡುವಂಥ ಪ್ರಯತ್ನ ಆಯಿತು ಹುಬ್ಳಿಯಲ್ಲಿ. ಪ್ರಯತ್ನ ಆಗಿ ಕೊನೆಗೆ ಸ್ಥಳೀಯ ಪೊಲೀಸರು ಧೈರ್ಯ ಮಾಡಿ ಎನ್ಕೌಂಟರ್ ಮಾಡಿದರು. ಆ ಧೈರ್ಯ ಸಿದ್ದರಾಮಯ್ಯರು DK ಶಿವಕುಮಾರ್ ಮಾಡಲಿರಿ. ಮತ್ತೊಂದು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಯಾವ ರೀತಿ ಅಲ್ಲಿ ಗುಂಡಾಯಿಸಮ್, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇತ್ತು. ಹಿಂದೆ ಅಖಿಲೇಶ್ ಯಾದವ್ ಇದ್ದಾಗ, ಮುಲಾಯಂ ಸಿಂಗ್ ಇದ್ದಾಗ, ಮಾಯಾವತಿ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇತ್ತಲ್ಲಿ. ಗುಂಡಾಗಿರಿ ಬೆಳಗಿನ ಸಾಯಂಕಾಲ ಯಾರೂ ಬೀದಿಯಲ್ಲಿ ಏಕಾಗಿ ಓಡಲಾರಂಥ ಪರಿಸ್ಥಿತಿ ಇತ್ತು ಉತ್ತರ ಪ್ರದೇಶದಲ್ಲಿ. ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಅಲ್ಲೇನು ಯಾರು ಗುಂಡಾಗಳು ಮತ್ತೊಂದಿದ್ರು ಎನ್ಕೌಂಟರ್ ಅಂತ ವ್ಯವಸ್ಥೆ ಬಂದ ಮೇಲೆ ಇವತ್ತು ಗುಂಡಾ ಮಾಡುವಂಥವ್ರು ಹೆದರಿಕೆ ಬಂದದ. ಇವತ್ತೇನು ಪೊಲೀಸ್ ಅಧಿಕಾರಿಗಳು ಯಾರಲ್ಲಿ ಪೊಲೀಸ್ ಕಮಿಷನರ್ ಇರ್ಬೋದು, ಅಲ್ಲಿ PSI ಇರ್ಬೋದು, ಹೆಣ್ಮಗಳು ಅನ್ನಪೂರ್ಣ ಅಂತೇಳಿ ಧೈರ್ಯ ಮಾಡಿ ಇವತ್ತು ಓಡಿ ಹೋಗುವಂಥ ಆ ಅಪರಾಧಿಯನ್ನು ಇವತ್ತು ತಡೆ ಹಿಡಿದು ತಪ್ಪಿಸೋಕೆ ಪ್ರಯತ್ನ ಮಾಡಿದಾಗ ಗುಂಡೇಟ ಹಾಕಿ ಇವತ್ತೇನೋ ಒಂದು ನ್ಯಾಯ ಕೊಟ್ಟಿದ್ದಾರಲ್ಲ, ನಾ ಇದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಇಂಥ ಪೊಲೀಸ್ ಅಧಿಕಾರಿಗಳಿಗೆ ಪ್ರೋತ್ಸಾಹ ಕೊಡಬೇಕು ರಾಜ್ಯ ಸರ್ಕಾರ. ಅಂಥವ್ರು ಕೊಟ್ಟರೆ ಬಹುಶಃ ಇಡೀ ರಾಜ್ಯದಲ್ಲಿ ಆಡಳಿತ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯತೆ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮು ಸಾಲ್ವ್ ಆಗ್ಲಿಕ್ಕೆ ಸಾಧ್ಯತೆ. ಹೀಗಾಗಿ ಇವತ್ತು ಹೆಣ್ಮಕ್ಳು 5 ವರ್ಷದ ಹೆಣ್ಮಗಳಿಗೆ, ಇವತ್ತು ಹೆಣ್ಣು ಮಗುವಿಗೆ ಇವತ್ತು ಈ ರೀತಿಯಾದಂಥ ಒಂದು ಅತ್ಯಾಚಾರ ಮಾಡುವಂಥದ್ದು, ಅಟೆಂಪ್ಟ್ ಮಾಡುವಂಥದ್ದು ಏನಿಲ್ಲ. ಬಹುಶಃ ಇದು ನಿಲ್ಲಬೇಕು. ಇದು ಬಹುಶಃ ಇದೊಂದು ಎಚ್ಚರಿಕೆ ಈ ಒಂದು ಇದರಿಂದ ಗುಂಡೇಟಿನಿಂದ. ಅದಕ್ಕೆ ಇನ್ನು ಬರುವಂಥ ದಿವಸಗಳಲ್ಲಿ ಬಹುಶಃ ಸಿದ್ದರಾಮಯ್ಯ, DK ಶಿವಕುಮಾರ್ ಒಂದು ಉತ್ತಮ ಆಡಳಿತ ಕೊಡಲಿ, ಪೊಲೀಸರಿಗೆ ಗುಂಡಾಗಳನ್ನ ತಡೆ ಹಾಕಲಿಕ್ಕೆ ಎಲ್ಲ ರೀತಿ ಪ್ರೋತ್ಸಾಹ ಕೊಡಲಿ ಅಂತ ಹೇಳ್ತೇನೆ ನಾವು. ಹೆಬ್ಬಾಳ್ಕರ್ ಅವರು ಇವರು ಎಷ್ಟೇ ಯಾತ್ರೆಗಳನ್ನ ಮಾಡಿದ್ರು ಜನ ನಮ್ಮ ವಿರುದ್ಧ ಆಕ್ರೋಶಗೊಳ್ಳೋದಿಲ್ಲ ಅಂತಾರೆ. ಆಕ್ರೋಶ ಒಳ ಈಗ ಚಾಲೂ ಐತಿ. ಈಗ ಆ ಆಕ್ರೋಶ ಈಗ ಹೊರಗೆ ಬರ್ತಾ ಇದೆ, ಎಕ್ಸ್ಪ್ಲೋರ್ಟ್ ಆಗ್ತಾ ಇದೆ. ಈಗ ಇನ್ನು ಕೆಲವು ದಿವಸಗಳಲ್ಲಿ ಇನ್ನು ಬೀದಿಗೆ ಬಿದ್ದು ಹೋರಾಟ ಮಾಡುವಂಥ ಪರಿಸ್ಥಿತಿ. ನಾವು BJP ಅವರು ಏನೊಂದು ಜಾಗೃತಿ ಮಾಡುವಂಥ ಕೆಲಸ ಮಾಡ್ತಿದ್ವಿ. ನಾಳೆ ಜನಾನ ಈಗ ನಿನ್ನೆ ಪೊಲೀಸ್ ಸ್ಟೇಷನ್ ಮುಂದೆ ಎಲ್ಲ ವರ್ಗದ ಜನ, ಎಲ್ಲ ಪಾರ್ಟಿಗಳು ಬಂದು ಅಲ್ಲಿ ಕೂತಿದ್ರಲ್ಲಿ ನಿನ್ನ ಪೊಲೀಸ್ ಸ್ಟೇಷನ್ ಮುಂದೆ. ಅಂದ್ರೆ ಜನ ಆಕ್ರೋಶ ಎಷ್ಟಿದೆ. ನಾಳೆ ಇದು ಆಗಲಿಲ್ಲ ಅಂದ್ರೆ ನಿನ್ನೆ ಅಪರಾಧಿ ಮೇಲೆ ಆ್ಯಕ್ಷನ್ ತೊಗೊಳ್ಳದಿದ್ರೆ ಬಹುಶಃ ಆ ಅಶೋಕ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಗದ್ದಲಾಕಿತ್ತಲ್ಲಿ. ಅದನ್ನು ಕಂಟ್ರೋಲ್ ಮಾಡುವಂಥ ಕೆಲಸ ಪೊಲೀಸ್ ಕಮಿಷನ್ ಮಾಡಿದ್ರು. ನಾವು ಅಪ್ರಿಷಿಯೇಟ್ ಮಾಡಬೇಕು. ಎಲ್ಲಿ ಕೆಲಸ ಮಾಡಿದರೆ ಅಪ್ರಿಷಿಯೇಟ್ ಮಾಡಬೇಕು ಅಧಿಕಾರಿಗಳನ್ನ. ಅವ್ರಿಗೆ ಡಿಸ್ಕರೇಜ್ ಮಾಡುವಂಥದ್ದು ಆಗಬಾರ್ದು. ಹೀಗಾಗಿ ಅದೇ ರೀತಿ ಈ ಸರ್ಕಾರದ ವಿರುದ್ಧ ಆಕ್ರೋಶ ಭಾಳ ಇದೆ. ಯಾವಾಗ ಅದು ಎಕ್ಸ್ಪೋರ್ಟ್ ಆಗ್ತದೆ ಹೇಳಿಕ್ ಬರೋದು. ಸರಿ, ಜಾತಿ ಗಣತಿ ವರದಿ ಏನಿದೆಯಲ್ಲ ಅವೈಜ್ಞಾನಿಕವಾಗಿದೆ ಅಂತ ತಾವು BJP ಅವರು ಆರೋಪ ಮಾಡಿದ್ದಾರೆ. ಅವೈಜ್ಞಾನಿಕತೆ ಅಂದ್ರೆ ಏನು ಅಂತ CM ಅವರು ನಾವು ಒಂದು ಹೇಳ್ತೀನಿ. ಮೊನ್ನೆನೂ ಇಲ್ಲಿ ಬೆಳಗಾವಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದೀನಿ. ಅವೈಜ್ಞಾನಿಕ ಅಂದರೆ ಸೈಂಟಿಫಿಕ್ ಮನೆಗೆ ಹೋಗಿ ಯಾವ ಸಮಾಜ ಏನು ಅನ್ನುವಂಥದ್ದು. ಏನಾಗಿದೆ, ಲಿಂಗಾಯತ ಸಮಾಜವನ್ನು ಡಿವೈಡ್ ಮಾಡುವಂಥದ್ದು ನಡೀತದೆ, ಒಕ್ಕಲಿಗರಲ್ಲಿ ಡಿವೈಡ್ ಮಾಡುವಂಥದ್ದು ನಡೀತದೆ, SC/ST ಜನಾಂಗವನ್ನು ಡಿವೈಡ್ ಮಾಡುವಂಥದ್ದು ನಡೀತದೆ, ಮುಸಲ್ಮಾನ ಜನಸಂಖ್ಯೆ ಹೈಯೆಸ್ಟ್ ಅದ ಅನ್ನುವಂಥದ್ದು ಪ್ರೊಜೆಕ್ಟ್ ಮಾಡುವಂಥದ್ದು ಈ ಪದ್ಧತಿ ನಡೀತದೆ. ಯಾವ ರೀತಿ ಅಪೇಸ್ಮೆಂಟ್ ಪೊಲಿಟಿಕ್ಸ್ ಇದಲ್ಲ, ಅದೇ ರೀತಿ ಮುಸಲ್ಮಾನರೇ ಇವತ್ತು ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ ಅಂತೇಳಿ ಇದರ ಮುಖಾಂತರ ತೋರಿಸುವಂಥದ್ದು. ನಾವು ಒಂದು ಕೇಳ್ತೀನಿ, ಯಾಕೆ ಇಷ್ಟು ಡಿಲೇ ಮಾಡಿದ್ರೆ? ಅಲ್ಲಿ ರಾಹುಲ್ ಗಾಂಧಿ, ಯಾರು ಇವರು ನಮ್ಮ ರಾಹುಲ್ ಗಾಂಧಿ ಮೊನ್ನೆ ಗುಜರಾತ್ನಲ್ಲಿ
ಅಲ್ಲಿ ಡೈರೆಕ್ಷನ್ ಕೊಟ್ಟ ಮೇಲೆ ಇದು ಬಿಡುಗಡೆ ಆಯ್ತು. 10 ವರ್ಷ ಬೇಕಾಗ್ತದೆ ಇದಕ್ಕೆ. ನೀವು ಯಾವಾಗ ಇದು ರಿಪೋರ್ಟ್ ರೆಡಿ ಮಾಡಿದ್ದು, ನೀವು ಮೊದಲೇ ಸಲ ಮುಖ್ಯಮಂತ್ರಿ ಆದಾಗ ಅವ್ರು ಕಾಂತರಾಜ್ ಅವರು ನಿಮ್ಗೆ ವರದಿ ಕೊಟ್ಟರು, ಅವತ್ತು ಕೊಡ್ಬೇಕಾಯ್ತಲ್ಲ, ಬಿಡುಗಡೆ ಆಗ್ಬೇಕಾಯ್ತಲ್ಲ. 2ನೇ ಸಲ ಮುಖ್ಯಮಂತ್ರಿ ಆದ್ಮೇಲೆ 2 ವರ್ಷದ ನಂತರ ಇವತ್ತು ಬಿಡುಗಡೆ ಮಾಡ್ತೀವಿ. ಯಾಕೆ ಅಲ್ಲಿ ವಾರ್ನಿಂಗ್ ಕೊಟ್ಟ ಮೇಲೆ ಗುಜರಾತಲ್ಲಿ ಇದು ಬಹಳ ಗೊಂದಲ ಇದೆ. ನಾವೊಂದು ಹೇಳ್ತೀನಿ, ಇದನ್ನು ಸೈಂಟಿಫಿಕ್ ಆಗಿ ಸರಿಯಾಗಿ ಒಂದು ವೈಜ್ಞಾನಿಕ ಎಲ್ಲ ಪಾರ್ಟಿಯನ್ನು ಕರೀರಿ, ಎಲ್ಲ ಧರ್ಮ ಎಲ್ಲ ವರ್ಗದ ಜನರು ಕರೀರಿ, ಕರೆದು ಒಂದು ಮೀಟಿಂಗ್ ಮಾಡ್ರಿ, ಯಾವ ರೀತಿ ಜಾತಿ ಸಮೀಕ್ಷೆ ಮಾಡ್ಬೇಕಂತ ಹೇಳಿ ಒಂದು ತಿಳುವಳಿಕೆ ಕೊಟ್ಟು ನೀವು ಹೌಸ್ ಟು ಹೌಸ್ ಮಾಡ್ರಿ. ಎಷ್ಟೋ ಜನ ಹೇಳ್ತಾರ ನಮ್ಮ ಮನೆಗೆ ಬಂದು ಯಾರು ಮಾಹಿತಿನ ಕೇಳಿಲ್ರಿ, ನಮ್ದು ಹೆಂಗೆ ರಿಪೋರ್ಟ್ ತೊಗೊಂಡ್ರಿ ಇವರು, ಯಾವುದೋ ಒಂದು ಅಂಕಿ ಸಂಖ್ಯೆ ಮೇಲೆ ತೊಗೊಂಡ್ರು, ಯಾವುದೋ ಒಂದು ಸರ್ವೆ ಮೇಲೆ ಸೆನ್ಸಸ್ ಮೇಲೆ ತೊಗೊಂಡ್ರು. ಇದೆಲ್ಲ ಕನ್ಫ್ಯೂಷನ್ ಅದ. ಲಿಂಗಾಯತ್ ಸಮಾಜದ ನೀವು ಡಿವಿಷನ್ ನೋಡ್ಬಿಟ್ರೆ ವೀರಶೈವ ಲಿಂಗಾಯತ್ ಬೇರೆ ಅಂತ, ಲಿಂಗಾಯತ್ ಬೇರೆ ಅಂತ, ಪಂಚಮಸಾಲಿ ಬೇರೆ, ಬಣಜಿಗೆ ಬೇರೆ, ನೊಣಬೂರು ಬೇರೆ. ಇದು ನಂಗೆ ಅರ್ಥನೇ ಆಗ್ತಾ ಇಲ್ಲ. ಈ ರೀತಿ ಡಿವೈಡ್ ಮಾಡುವಂಥದ್ದು ಇಲ್ಲ, ಸಮಾಜವನ್ನು ಒಡೆದಾಕುವಂಥದ್ದು ಇದು ಬಹಳ ಡೇಂಜರಸ್. ನಾಳೆ ಇದೇ ಈ ಸರ್ಕಾರಕ್ಕೆ ಮಾರ್ಕ್ ಆಗ್ತದೆ, ತಿಳ್ಕೊಂಬಿಡ್ರಿ. ಅದಕ್ಕೆ ಇದನ್ನ ವೈಜ್ಞಾನಿಕವಾಗಿ ಒಂದು ಸಮೀಕ್ಷೆ ಆಗಬೇಕು, ಆದಾಗ ಒಳ್ಳೇದಾಗ್ತದೆ ಅಂತೇಳಿ. ಸರ್, ಬಿಜೆಪಿ ಹೆಚ್ಚು ಕಾರ್ಯಕ್ರಮ ಅದು ಹೇಳ್ತಾರೆ ಈಗ ನಮ್ಮ ಸಮಾರೋಪದ ಕಾರ್ಯಕ್ರಮ ಇವು ನೋಡು ಎಲ್ಲ ಕೂಡಿ ಪಾರ್ಟಿ, ನಾನು ಎಲ್ಲೆಲ್ಲಿ ಪ್ರೋಗ್ರಾಮ್ ಅದಾವು ಈ 16 ತಾರೀಕಿಗೆ ಜನ ಆಕ್ರೋಶದ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ, ಬೇರೆ ಬೇರೆ ಸ್ಥಳಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಹೀಗಾಗಿ ನಿಪ್ಪಾಣಿ ಕಾರ್ಯಕ್ರಮ ಎಲ್ಲ ಪಾರ್ಟಿ ಕೂಡ್ಕೊಂಡು ಮಾಡ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.